2023ಯಲ್ಲಿ ಸಿಮಿಲರ್ ಪ್ರಾಬ್ಲಮ್ ಅನ್ನೋದನ್ನ ಕೇಳಿದ್ದಾರೆ, ಆದರೆ ಸ್ಲೈಟ್ ಚೇಂಜ್ ಮಾಡಿದ್ದಾರೆ. ಇದೇ ಥರನೇ 23-24 ಪೇಪರ್ ನೀವು ಥರೋವಾಗಿ ಪ್ರಿಪೇರ್ ಆಗಿಬಿಟ್ರೆ ಈಸಿಯಾಗಿ ಅಪ್ ಟು 45 ಮಾರ್ಕ್ಸ್ ಇವರು ಇದರಿಂದನೇ ಕೊಡಬೇಕು. ಓಕೆ, ಸೊ ಕಮಿಂಗ್ ಟು ಕ್ವಶನ್. ಸೊ 65 lakhs ಫರ್ಮ್ ಪ್ರಾಫಿಟ್ ಕೊಟ್ಟಿದ್ದಾರೆ, 35% ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಎಕ್ಸ್ಟ್ರಾರ್ಡಿನರಿ ಇನ್ಕಮ್ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ, ಅದಾದಮೇಲೆ ನ್ಯೂ ಪ್ರಾಡಕ್ಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಕ್ಯಾಪಿಟಲೈಸೇಷನ್ ಪರ್ಸೆಂಟ್ ಕೂಡ ಕೊಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ಮಾರ್ಕೆಟ್ ಪ್ರೈಸ್ ಈಕ್ವಿಟಿ ಶೇರ್ ವಿತ್ ಎಕ್ಸ್ ಲಿಮಿಟೆಡ್ ಶೇರ್ ಕ್ಯಾಪಿಟಲ್ ಬೀಯಿಂಗ್ ಕಂಪ್ರೈಸ್ಡ್ ಆಫ್ 1 lakh at 11% ಪ್ರಿಫರೆನ್ಸ್ ಶೇರ್ ಆಫ್ 100 each and 40 lakh ಈಕ್ವಿಟಿ ಶೇರ್ಸ್ ₹10 each and P ರೇಷಿಯೋ ಬೀಯಿಂಗ್ 8 times. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಇವರು ನಮಗೆ ಈ ಪ್ರಿಫರೆನ್ಸ್ ಶೇರ್ ಅನ್ನೋದನ್ನ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಕ್ವಶನ್ಸ್ ಅನ್ನೋದನ್ನ ಕೇರ್ಫುಲ್ ಆಗಿ ಓದ್ಕೋಬೇಕು. ಬನ್ನಿ ಇವಾಗ ಸಾಲ್ವ್ ಮಾಡೋಣ. ಆಸ್ ಯೂಶುವಲ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಏನು 65, ಕ್ವಶನಲ್ಲಿ ಕೊಟ್ಟಿದ್ದಾರೆ 65 lakhs. 1 - 3 ಟ್ಯಾಕ್ಸ್ ಎಷ್ಟು 35%, ಸೊ 0.35 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 100 lakhs ಬರುತ್ತೆ. ನೆಕ್ಸ್ಟು ಇನ್ಕಮ್ನ ಲೆಸ್ ಮಾಡಬೇಕು 10, ನೆಕ್ಸ್ಟು ಲಾಸ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 93 lakhs ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಇದನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ನಾವು ಅದಕ್ಕೋಸ್ಕರ ಲೆಸ್ ಟ್ಯಾಕ್ಸ್ ಅನ್ನೋದನ್ನು ಲೆಸ್ ಮಾಡ್ತೀವಿ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ. ಅದಾದಮೇಲೆ ನ್ಯೂ ಪ್ರಾಡಕ್ಟಿಗೆ ಮಾಡಬೇಕು ಅಂತ ಅಂದರೆ ಸೇಲ್ಸ್ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಲೆಸ್ ಮಾಡಬೇಕು. ಅದಾದಮೇಲೆ ನಮಗೆ 27 lakhs ಬರುತ್ತೆ. ಇದಾದಮೇಲೆ ನೆಕ್ಸ್ಟು ವ್ಯಾಲ್ಯೂ ಆಫ್ ದ ಫರ್ಮ್ ಕಂಡುಹಿಡಿಬೇಕು ಅಲ್ವಾ. ಅದಕ್ಕೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಈ ಓಲ್ಡ್ ಪ್ರಾಡಕ್ಟದು ನ್ಯೂ ಪ್ರಾಡಕ್ಟದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಟೋಟಲ್ ಮಾಡ್ಕೊತೀವಿ. ಟೋಟಲ್ ಮಾಡ್ಕೊಂಡಾಗ ನಮಗೆ 1.2 ಬರುತ್ತೆ. ಇದರಲ್ಲಿ ನಾವು ಟ್ಯಾಕ್ಸ್ ಅನ್ನೋದನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ 30% ಅನ್ನೋದನ್ನು ಲೆಸ್ 35% ಅನ್ನೋದನ್ನು ಲೆಸ್ ಮಾಡಿದ್ರೆ ಇಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ. ಓಕೆ, ಇಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕರೆಕ್ಟಾಗಿ ಮಾಡಿದ್ದೀನಿ. 35% ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 78 lakhs ಬರುತ್ತೆ. ಇದರಲ್ಲಿ ಕ್ಯಾಪಿಟಲೈಸೇಷನ್ ಸೇಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ದ ಫರ್ಮ್ ಕ್ಯಾಲ್ಕುಲೇಟ್ ಮಾಡಿದಾಗ 78 / 0.15 ಮಾಡಿದಾಗ 520 ಬರುತ್ತೆ. ನೆಕ್ಸ್ಟು EPS ಕಂಡುಹಿಡ್ಕೋಬೇಕು. EPS ಫಾರ್ಮುಲಾ ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಂಬರ್ ಆಫ್ ಈಕ್ವಿಟಿ ಶೇರ್ಸು. 78 lakhs ಇಲ್ಲಿದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಈಕ್ವಿಟಿ ಶೇರ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 40 lakhs. ಸೊ ಇದು 1.95. ತುಂಬ ಸಿಂಪಲ್ ಆಗಿದೆ ಈ ಆನ್ಸರು. ನೆಕ್ಸ್ಟು MPS P ರೇಷಿಯೋ ಅವರೇ ಕೊಟ್ಟಿದ್ದಾರೆ 8 times. EPS ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಾ.